ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರ ಪಾಪರಾಗಿದೆ. ಗ್ಯಾರಂಟಿ ಸ್ಕೀಮ್ ಕಮ್ಮಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿರುದ್ಧ ಆರ್ ಅಶೋಕ್ ಗುಡುಗಿದ್ದಾರೆ. ಇವರು ನಾಟಕವಾಡ್ತಾ ಇಲ್ಲ, ಕಳ್ಳ ನಾಟಕವನ್ನ ಆಡ್ತಾ ಇದ್ದಾರೆ. ಸತ್ತವರನ್ನ ಪಟ್ಟಿಯಿಂದ ತೆಗೆಯುವುದು ನಿರಂತರ ಪ್ರಕ್ರಿಯೆ. ಅದಕ್ಕೆ ಯಾಕೆ ಇವರು ಅಭಿಯಾನವನ್ನ ಮಾಡಬೇಕು ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸರ್ಕಾರ ಇಲ್ಲಿ ಪಾಪರ್ ಆಗಿರುವುದಕ್ಕೆ ಸಬೂಬು ಹೇಳ್ತಾ ಇದ್ದಾರೆ. ಅಧಿಕಾರಿಗಳಿಗೂ ಗ್ಯಾರಂಟಿ ಸ್ಕೀಮ್ ಕಮ್ಮಿ ಮಾಡಲು ಹೇಳ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರದ ನಡೆ ವಿರುದ್ಧ ಆರ್ ಅಶೋಕ್ ಇಲ್ಲಿ ತೀವ್ರ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಇನ್ನು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿರುದ್ಧ ಗುಡುಗಿದ ಅಶೋಕ್, ಇವರು ನಾಟಕವನ್ನ ಆಡ್ತಾ ಇಲ್ಲ, ಕಳ್ಳ ನಾಟಕವನ್ನ ಆಡ್ತಾ ಇದ್ದಾರೆ. ಸತ್ತವರನ್ನ ಪಟ್ಟಿಯಿಂದ ತೆಗೆಯುವುದು ಅದು ನಿರಂತರ ಪ್ರಕ್ರಿಯೆ ಇದ್ದೇ ಇರುತ್ತೆ. ಇನ್ನು ಅದಕ್ಕೆ ಯಾಕೆ ಇವರು ಅಭಿಯಾನವನ್ನ ಮಾಡಬೇಕು ಅಂತ ಹೇಳಿ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಇಲ್ಲಿ ಪಾಪರ್ ಆಗಿರುವುದಕ್ಕೆ ಸಬೂಬು ಹೇಳ್ತಾ ಇದ್ದಾರೆ ಅಂತ ಹೇಳಿ ಗುಡುಗಿದ್ದಾರೆ. ಅದು ನಾಟಕ ಅಷ್ಟೇ, ಕಳ್ನಾಟಕ ಅಂತಾರಲ್ಲ, ನಾಟಕ ಬೇರೆ ಕಳ್ನಾಟಕ ಬೇರೆ. ಇವ್ರು ಕಳ್ನಾಟಕ ಆಡ್ತಾರೆ. ಅದು ನಿರಂತರ ಪ್ರಕ್ರಿಯೆ. ಅದು ಸ್ವಾತಂತ್ರ್ಯ ಬಂದಾಗಿಂದನೂ ಕೂಡ 75 ವರ್ಷದಲ್ಲಿ ಸತ್ತೋರ್ನೆಲ್ಲ ತೆಗೆಯೋದು ನಿರಂತರ. ಪ್ರತಿ ತಿಂಗಳು ಪ್ರತಿದಿನ ತೆಗಿತಾನೆ ಇರ್ತಾರೆ ಸತ್ತೋರು ಯಾರಿದೆ. ಅದಕ್ಕೇನು ಅಭಿಯಾನ ಏನು ಯಾರು ಮಾಡಿಲ್ಲ. ಇವರು ಸರ್ಕಾರ ಪಾಪರ್ ಆಗಿ ಸರಿಯಾಗಿ ರೇಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ, ಗ್ಯಾರಂಟಿಗಳು ಕೊಡೋಕ್ಕೆ ಹಣ ಇಲ್ಲದೆ ಒಂದಲ್ಲ ಒಂದು ಸಬೂಬುಗಳನ್ನು ಹುಡುಕ್ತಾ ಇದ್ದಾರೆ. ಗ್ಯಾರಂಟಿ ಕಡಿಮೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಎಲ್ಲ ಅಧಿಕಾರಿಗಳಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಸ್ಕೀಮನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಡೈರೆಕ್ಷನ್ ಹೋಗಿದೆ. ಅದಕ್ಕೋಸ್ಕರ ಈ ಸಬೂಬನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೇನಕ್ಕೆ ಅಭಿಯಾನ ಬೇಕು? ಡೆತ್ ಸರ್ಟಿಫಿಕೇಟ್ ಆಗಿರೋರಿಗೆ ಇಮಿಡಿಯೇಟ್ ಆಗಿ, ನಾವು ಕಂಪ್ಯೂಟರ್ ಯುಗದಲ್ಲಿದ್ದೀರಿ, ನಾವು ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆದ ತಕ್ಷಣ ಇಲ್ಲಿ ಡಿಲೀಟ್ ಆಗುವಂಥ ವ್ಯವಸ್ಥೆ ಕಂದಾಯ ಇಲಾಖೆಯಲ್ಲಿ ಇದೆ. ಅದಕ್ಕೇನು ಸಪ್ರೇಟ್ ಅಭಿಯಾನ ಏನಕ್ಕೆ ಬೇಕಾಗಿದೆ? ಅದಲ್ಲ, ನಿಮಗೆ ಕಾಲಕ್ಕೆ ಹಣ ಬಿಡುಗಡೆ ಮಾಡೋಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಸಾಧ್ಯ ಆಗ್ತಾ ಇಲ್ಲ. ಆ ಹಣದ ಕೊರತೆಯನ್ನು ನೀಗ್ಸೋಕ್ಕೋಸ್ಕರ ಈಗ ಯಾವ